ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಐಪ್ಯಾಡ್ ಪ್ರೋ ತೊಗೋಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾದರೂ ಕಮ್ಮಿ ಇದ್ದರೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಆ್ಯಪಲ್ ಐಪ್ಯಾಡ್ ಪ್ರೋ ರೀತಿಯಲ್ಲೇ ಇರುವಂತಹ ಅತಿ ಕಮ್ಮಿ ಬೆಲೆಯಲ್ಲಿ ಸಿಗುವಂತಹ ಐಟೆಲ್ ಪ್ಯಾಡ್ ಅಂತ ಇದೆ. ಇದು ಪ್ರೀವಿಯಸ್ಸಲ್ಲಿ ಟಿ ವಿ ಆಗಿರ್ಬೋದು, ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ನ ಎಲ್ಲ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮು ಐಪ್ಯಾಡ್ ರೀತಿಯಲ್ಲಿರುವಂತಹ ಐಟೆಲ್ ಪ್ಯಾಡ್ನ ರಿಲೀಸ್ ಮಾಡ್ತಿದ್ದಾರೆ. ಇದೊಂಥರ ಚೀಪ್ ಆ್ಯಂಡ್ ಬೆಸ್ಟ್ ಐಪ್ಯಾಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಅತಿ ಕಮ್ಮಿ ಬೆಲೆಯಲ್ಲಿ ಈ ಪ್ಯಾಡ್ ನಮಗೆ ಸಿಗುತ್ತೆ. ಇದರ ಫುಲ್ಲು ಡೀಟೇಲ್ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್ ಔಟರ್ ಲುಕ್ ಐಪ್ಯಾಡ್ ಪ್ರೋ ಏನಿದೆ ಸೇಮ್ ಅದೇ ರೀತಿಯೇ ಇರುವಂಥದ್ದು. ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ಕೂಡ ಇದರಲ್ಲಿ ಇದೆ. ಆ್ಯಂಡ್ ವರ್ಟಿಕಲ್ ಕ್ಯಾಮ್ರಾ ಐಪ್ಯಾಡಲ್ಲಿ ಡಿಸೈನ್, ಹಿಂದೆಗಡೆ ಕ್ಯಾಮ್ರಾ ಡಿಸೈನ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿಯೇ ಇರುವಂಥದ್ದು. ಮತ್ತು ಅತಿ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು ಇದು. ಆ ಪ್ರೈಸನ್ನು ನಾನು ಕೊನೆಯದಾಗಿ ಹೇಳ್ತೀನಿ. ಸ್ಪೆಸಿಫಿಕೇಶನ್ ನೋಡ್ಕೊಂಡು ಬಂದ್ಬಿಡೋಣ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 10.1 ಇಂಚ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುವಂಥದ್ದು. ಮತ್ತು ರೆಸೊಲ್ಯೂಷನ್ ನೋಡೋದಾದರೆ 1280 ಇಂಟು 800 ಪಿಕ್ಸೆಲ್ ಫೀಚರ್ ಸ್ಲಿಮ್ಲೆಸ್ ಬೆಸಲ್ ಇರುವಂಥದ್ದು. ಆ್ಯಂಡ್ ಪ್ರೊಸೆಸರ್ ನೋಡೋದಾದರೆ ಆಕ್ಟಾ ಕೋರ್ ಸಾಕ್ ವಿತ್ 4GB ರ್ಯಾಮ್ ಆ್ಯಂಡ್ 12GB ಸ್ಟೋರೇಜಲ್ಲಿ ಅಪ್ ಟು 512GB ವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಮತ್ತು ಆ್ಯಂಡ್ರಾಯ್ಡ್ ವರ್ಷನ್ ಬಂದು 12. ಇನ್ನು ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ವಿತ್ 80 ಡಿಗ್ರಿ ವೈಟ್ ಆ್ಯಂಗಲ್ ಲೆನ್ಸ್ ಕೂಡ ನಮಗೆ ಸಿಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 5 ಮೆಗಾ ಪಿಕ್ಸೆಲ್ಲು ಆಟೋ ಫೋಕಸ್ ಕ್ಯಾಮ್ರಾ ವಿತ್ ಫ್ಲ್ಯಾಶು. ಸೆಲ್ಫಿ ಕ್ಯಾಮ್ರಾಗೂ ನಮಗೆ ಫ್ಲ್ಯಾಶ್ ಸಿಗುವಂಥದ್ದು, ಅಂದರೆ ಸ್ಕ್ರೀನ್ ಮೇಲೇ ಫ್ಲ್ಯಾಶ್ ಆಗ್ಬೋದು. ಇನ್ನು ಬ್ಯಾಟರಿ ನೋಡೋದಾದರೆ 6000 mAh ಬ್ಯಾಟರಿ ಇದು ಪ್ರೊವೈಡ್ ಮಾಡುತ್ತೆ, 10 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ನೊಂದಿಗೆ. ಇನ್ನು ಇದರ ಆಡಿಯೋ ಕ್ವಾಲಿಟಿ ನೋಡೋದಾದರೆ ಇದರಲ್ಲಿ ನಮಗೆ ಡ್ಯುವೆಲ್ ಸ್ಪೀಕರ್ ಸಿಗುತ್ತೆ. 3.5 mm ಆಡಿಯೋ ಜಾಕ್ ಕೂಡ ಇದು ಹೊಂದಿದೆ. ಇದರಲ್ಲಿ ಪಾಸಿಬಿಲಿಟಿ ಇದೆ ಯಾವುದು ಅಂತ ಹೇಳಿದ್ರೆ ಸೆಂಡ್ ಮಾಡ್ಬೋದು ಆ್ಯಂಡ್ ವಾಯ್ಸ್ ಕಾಲ್ ಕೂಡ ನಾವು ಮಾಡ್ಬೋದು. ಇಲ್ಲಿ ಇನ್ನೊಂದು ಒಳ್ಳೆ ಫ್ಯೂಚರ್ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ OTG ಸಪೋರ್ಟ್ ಕೂಡ ಮಾಡುತ್ತೆ. ಯಾಕಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸು ನಾವು ಫೈಲ್ಸ್ ಟ್ರಾನ್ಸ್ಫರ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ವೈಫೈ ಕನೆಕ್ಟಿವಿಟಿ ಕೂಡ ಇದರಲ್ಲಿ ಇದೆ. ಆ್ಯಂಡ್ ಇದರಲ್ಲಿ Type-C ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಮತ್ತು ಆ ಚಾರ್ಜಿಂಗ್ ಪೋರ್ಟ್ನಲ್ಲೇ ನಾವು ಡಾಟಾ ಕೂಡ ಸ್ಪೀಡಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ಡಿಸ್ಕ್ ಏನಾದ್ರು ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ಸ್ಪೀಡಾಗಿ ಡಾಟಾ ಕೂಡ ಟ್ರಾನ್ಸ್ಫರ್ ಮಾಡ್ಕೊಬೋದು. ಮತ್ತು ಇದರ ಡಿಸೈನ್ ನೋಡೋದಾದರೆ ಸ್ಲೀಕ್ ಆ್ಯಂಡ್ ಸ್ಟೈಲಿಶ್ ಲುಕ್ ಹೊಂದಿದೆ. ಇನ್ನು ಇದರ ಬ್ರೈಟ್ನೆಸ್ ನೋಡೋದಾದರೆ 250ರಿಂದ 300 ನಿಟ್ಸ್ವರೆಗೂ ಸಿಗುವಂಥದ್ದು. ಕೊನೆಯದಾಗಿ ಇದರ ಪ್ರೈಸಿನ ಬಗ್ಗೆ ಮಾತಾಡೋಣ. ಈ ಟ್ಯಾಬ್ಲೆಟ್ ಬಂದು ನಮಗೆ 12,999 ರೂಪಾಯಿಗೆ ಸಿಗುತ್ತೆ. ನೀವೇನಾದರೂ ಹೊಸದಾಗಿ ಟ್ಯಾಬ್ಲೆಟ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಟ್ಯಾಬ್ನ ನೀವು ಆರಾಮಾಗಿ ತಗೋಬೋದು. ಯಾಕಂದರೆ 12,000 ರೂಪಾಯಿ ಅಂದರೆ 13,000 ರೂಪಾಯಿ ಒಳಗಡೆ ಈ ಟ್ಯಾಬ್ ನಿಮಗೆ ಸಿಗುವಂಥದ್ದು. ಏನಾದರೂ ಆ್ಯಪಲ್ ಐಪ್ಯಾಡ್ ಪ್ರೋ ಲುಕ್ ಏನಾದರೂ ನೀವು ಇಷ್ಟಪಡ್ತಾ ಇದ್ದರೆ ಈ ಟ್ಯಾಬ್ಲೆಟ್ಗೆ ನೀವು ಹೋಗ್ಬೋದು. ಯಾಕಂದರೆ ಕಮ್ಮಿ ಬೆಲೆಯಲ್ಲಿ ಈ ಟ್ಯಾಬ್ ಸಿಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದೇ ರೀತಿ ನಾನು ಆದಷ್ಟು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನಿಮ್ಗಲ್ಲದೆ ಇದ್ದರೂ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇದು ಯೂಸ್ ಆಗ್ಬೋದು. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಹಂಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಹೊಸ ಇನ್ಫಾರ್ಮೇಷನ್ನೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.